ನಮಸ್ಕಾರ. ಈ ಡೇಟ್ನಲ್ಲಿ ಹುಟ್ಟಿದವರು ಮದುವೆ ಆದರೆ ಖಂಡಿತವಾಗ್ಲೂ ಗಂಡ ಹೆಂಡತಿ ನಡುವೆ ಜಗಳ ಕಲಹ ಡೈವರ್ಸ್ ಆಗುವ ಅಂಥ ಪ್ರಸಂಗಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಆ ಯಾವ ಡೇಟ್ನಲ್ಲಿ ಹುಟ್ಟಿದವರು ಆ ಗೊತ್ತಾ? ಅದರಲ್ಲೂ ಇಸ್ವಿ, ಯಾವ ಇಸ್ವಿಯಲ್ಲಿ ಹುಟ್ಟಿದವರು ಆ ವಿಡಿಯೋನ ಪೂರ್ತಿ ನೋಡಿದರೆ ಗೊತ್ತಾಗ್ತಾ ಹೋಗುತ್ತೆ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ಡೇಟ್ನಲ್ಲಿ ಹುಟ್ಟಿದವರು, ಎಸ್ಪೆಷಲಿ ಈ ಇಸ್ವಿಯಲ್ಲಿ ಹುಟ್ಟಿದವರು, ಅವ್ರ ತಂದೆ ತಾಯಿಗಳಂತೂ ಸಾಕಾಗ್ಬಿಟ್ಟಿರ್ತಾರೆ. ಗಂಡು ಮಕ್ಕಳನ್ನು ಹುಟ್ಟಿರಲಿ, ಹೆಣ್ಣು ಮಕ್ಕಳನ್ನು ಹುಟ್ಟಿರಲಿ. ಯಾಕೆಂದರೆ ಅವ್ರಿಗೆ ತಂದೆ ತಾಯಿಗೆ ಅವ್ರ ಸೀಕ್ರೆಟ್ ಏನು ಅಂತ ಗೊತ್ತಿರುತ್ತೆ. ಈ ಡೇಟ್ನರು ತುಂಬ ಕಷ್ಟ, ಇವ್ರನ್ನ ಹಿಡಿಯೋದು ಕಷ್ಟ, ಹ್ಯಾಂಡ್ಲು ಮಾಡೋದು ಕಷ್ಟ. ಯಾಕೆಂದರೆ ಅಗ್ರೆಸಿವ್ ನೇಚರ್ ತುಂಬ ಇರುತ್ತೆ. ಹಠ ಹಿಡಿದ್ರು ಅಂತಂದರೆ ಬಿಡೋದೇ ಇಲ್ಲ. ಅಂದುಕೊಂಡಿದ್ದು ಮಾಡೋವರೆಗೂ ಬಿಡಲ್ಲ ಇವರು. ಇವ್ರು ಕೇಳಿದ್ದಾಗಬೇಕು, ಇವರು ಏನು ಹೇಳ್ತಾರೋ ಅದು ಆಗಬೇಕು. ಹಠ ಹಿಡಿದ್ರು ಅಂದರೆ ಅದು ಮುಂದೆ ನುಗ್ಗಿ ಆಗೋವರೆಗೂ ಬಿಡಲ್ಲ ಇವರು. ಸ್ವಲ್ಪ ಸಿಟ್ಟು, ಕೋಪ, ಹಠ ಜಾಸ್ತಿ ಇರುತ್ತೆ. ತಂದೆ ತಾಯಿಗೆ ಹೇಳಿದ ಮಾತು ಕೇಳಲ್ಲ ಅನ್ನೋದೊಂದು ತಂದೆ ತಾಯಿಗಳು ಸಾಕಾಗಿರುತ್ತೆ. ಇವಳು ಮದುವೆ ಆದರೆ ಮುಂದೆ ಹೆಂಗಿರ್ತಾಳೆ, ಇವನು ಮದುವೆ ಆದರೆ ಮುಂದೆ ಹೆಂಗಿರ್ತಾನೆ, ಕೊಟ್ಟು ಮನೆಗೆ ಹೋದರೆ ಹೆಂಗೆ, ಇವನಿಗೆ ಮದುವೆ ಮಾಡಿದರೆ ಬಂದಿರೋ ಹುಡುಗಿ ಸೊಸೆ ಯಾವ ರೀತಿ ಅಂತ ವಿಚಾರ ಥಿಂಕ್ ಮಾಡ್ತಾ ಇರ್ತೀರ ನೀವು. ಖಂಡಿತವಾಗ್ಲೂ ಯಾವ ಡೇಟ್ ಗೊತ್ತಾ? ಅದು 19ನೇ ತಾರೀಕು 1919 ಡೇಟ್ನಲ್ಲಿ ಹುಟ್ಟಿದವರು. ಅದರಲ್ಲೂ ಇಸ್ವಿ 1989, 1990, 1991, 1992, 1993, 1994, 95, 96, 97, 98, 99, 2000ನೇ ಇಸ್ವಿ, 2001, 2002, 2003, 2004ನೇ ಇಸ್ವಿ, 2005ನೇ ಇಸ್ವಿಯಲ್ಲಿ ಹುಟ್ಟಿದವರಿಗೆ. ಅದರಲ್ಲೂ ಎಸ್ಪೆಷಲಿ 19ನೇ ತಾರೀಕು ಡೇಟು. ಈ 19 ಅಂತಂದರೆ 1 ಅಂದರೆ ಸೂರ್ಯ, 9 ಅಂದರೆ ಕುಜ, ಬೆಂಕಿ ಥರ ಇರ್ತಾರೆ. ಅಂದುಕೊಂಡಿದ್ದು ಆಗಲೇಬೇಕು. ಹಠ ಹಿಡಿದು ಅಂದರೆ ಮುಗೀತು. ಈ ಡೇಟ್ನಲ್ಲಿ ತುಂಬ ಜನ ಸಾಧನೆಯೂ ಮಾಡಿದ್ದಾರೆ ಬಿಡಿ. ಒಳ್ಳೊಳ್ಳೆ ಡಾಕ್ಟರ್ಸುಗಳಾಗಿ, ದೊಡ್ಡ ದೊಡ್ಡ ಮಟ್ಟದ ಪೊಸಿಷನ್ಸ್ಗಳಲ್ಲಿ, ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಾಗಲಿ, ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ ಆಗಲಿ, ಎಕ್ಸಲೆಂಟಾಗಿ ಲೈಫ್ನ ಕಟ್ಕೊಂಡಿದ್ದಾರೆ. ಅದೇ ರೀತಿ ಎಸ್ಪೆಷಲಿ ಇವರ ಸಿಟ್ಟು, ಕೋಪ, ಹಠ ಇವ್ರನ್ನ ಮದುವೆ ಜೀವನದಲ್ಲಿ ಏನಾಗುತ್ತೆ, ಸಿಕ್ಕಾಬಟ್ಟೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಡೈವರ್ಸ್ ಹಂತದವರೆಗೂ ಬಂದುಬಿಡುತ್ತೆ. ಅದಕ್ಕೋಸ್ಕರ ಇವರು ಫಸ್ಟು ತಾಳ್ಮೆ ಭಾಳ ಇಟ್ಕೊಬೇಕು. 19ನೇ ತಾರೀಕಿನರು ತಾಳ್ಮೆ ಇರಬೇಕು. ಸ್ವಲ್ಪ ಪೇರೆಂಟ್ಸ್ ಮಾತು ಕೇಳಿದರು ಅಂದರೆ ಲೈಫಲ್ಲಿ ಎಕ್ಸಲೆಂಟಾಗಿ ಇರ್ತಾರೆ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.